ರಾಜ್ಯಸಭೆ ಚುನಾವಣೆಯ ರಂಗು ಎಷ್ಟರ ಮಟ್ಟಿಗೆ ಕಾವೇರ್ತಾ ಇದೆ ಅಂತಂದ್ರೆ ಇತ್ತ ಗ್ಯಾರಂಟಿ ಪಾಳಿಯ ಕಾಂಗ್ರೆಸ್ಗೆ ಟಕ್ಕರ್ ಕೊಟ್ರೆ ಕಾಂಗ್ರೆಸ್ ಮೈತ್ರಿ ಸರ್ಕಾರಕ್ಕೆ ಟಕ್ಕರನ್ನ ಕೊಡ್ತಾ ಇದೆ. ದೋಸ್ತಿಗಳ ಪಂಚವ್ಯೂಹವನ್ನ ಭೇದಿಸೋದಕ್ಕೆ ಕಾಂಗ್ರೆಸ್ ರಣತಂತ್ರವನ್ನ ರೂಪಿಸ್ತಾ ಇರುವಂತದ್ದು. ಅಡ್ಡ ಮತದಾನದ ಭಯದಲ್ಲಿ ಈಗ ಎಲ್ಲ ನಾಯಕರಿದ್ದಾರೆ. ದೋಸ್ತಿ ಪ್ಲಾನ್ ಫ್ಲಾಪ್ ಮಾಡೋದಕ್ಕೆ ಗ್ಯಾರಂಟಿಯೂ ಕೂಡ ಕಾರ್ಯವ್ಯೂಹವನ್ನ ಹೆಣಿತಾ ಇದೆ. ಕ್ಷಣ ಕ್ಷಣಕ್ಕೂ ರಂಗೇರ್ತಾನೆ ಇದೆ ರಾಜ್ಯಸಭಾ ಚುನಾವಣೆಯ ಅಖಾಡ. ಯಾಕಂತಂದ್ರೆ ಇತ್ತ ಫೆಬ್ರವರಿ 27ಕ್ಕೆ ಚುನಾವಣೆ ನಡಿಬೇಕಾಗಿದೆ. ಇದ್ದಿದ್ದು 3 ಸ್ಥಾನ. ಈ ಕಡೆ ಕಾಂಗ್ರೆಸ್ಗೆ 3 ಸ್ಥಾನ ಲಭಿಸಿದ್ರೆ ಮೈತ್ರಿ ಸರ್ಕಾರಕ್ಕೆ ಒಂದು ಲಭಿಸ್ತು. ಅದಾದ ನಂತರ ಕುಪೇಂದ್ರ ರೆಡ್ಡಿ ಅವರ ಆಗಮನದಿಂದ ಎಲ್ಲವೂ ಕೂಡ ಸಂಚಲನ ಮೂಡಿಸ್ತಾ ಇದೆ. ಶಾಸಕರ ರಕ್ಷಣೆಗೆ ಇತ್ತ ಮುಂದಾಗಿದ್ದಾರೆ ಸಿಎಂ ಹಾಗೆ ಡಿಸಿಎಂ. ಬಹಳ ಆತಂಕ ಉಂಟು ಮಾಡ್ತಾ ಇದೆ. ಈಗಾಗಲೇ ಸಾಕಷ್ಟು ನಾಯಕರಿಗೆ ಇತ್ತ ಮಾಜಿ ಮುಖ್ಯಮಂತ್ರಿಗಳು ಕರೆ ಮಾಡಿ ಧಮಕಿಯನ್ನ ಹಾಕ್ತಾ ಇದ್ದಾರೆ ಅಂತ ಯಾವಾಗ ಕಿವಿಗೆ ಬಿತ್ತೋ ಇತ್ತ ಸಿಎಂ ಹಾಗೆ ಡಿಸಿಎಂ ಶಾಸಕರನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ರೆಸಾರ್ಟ್ ರಾಜಕಾರಣ ಕೂಡ ಮುಂದುವರಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ ನಾಯಕರಿಗೆ 5ನೇ ಅಭ್ಯರ್ಥಿಯ ಭಯವೂ ಕೂಡ ಹೆಚ್ಚಾಗಿರುವಂತದ್ದು. ಒಟ್ಟಾರೆಯಾಗಿ ಫೆಬ್ರವರಿ 27ಕ್ಕೆ ರಾಜ್ಯಸಭಾ ಚುನಾವಣೆ ನಡೆಯುತ್ತೆ. ಯಾರು ಕೂಡ ಊಹೆ ಮಾಡಿರಲಿಲ್ಲ ಸಲೀಸಾಗಿ ರಾಜ್ಯಸಭೆ ಚುನಾವಣೆ ಆಗ್ಬಿಡುತ್ತೆ ಅಂತ. ಬಟ್ ಯಾವಾಗ ಕುಪೇಂದ್ರ ರೆಡ್ಡಿ ಅವರ ಎಂಟ್ರಿ ಆಗುತ್ತೋ ಇತ್ತ ಕಾಂಗ್ರೆಸ್ ನಾಯಕರಲ್ಲಿ ತಳಮಳ ಹೆಚ್ಚು ಮಾಡಿದೆ. ಹಾಗಾಗಿನೇ ಇವತ್ತು ಅಧಿವೇಶನ ಕಂಪ್ಲೀಟ್ ಆದ ನಂತರ ಮೇ ಬಿ ಮೇ ನಾಟ್ ಬಿ ಇಂಧನ ಸಚಿವರಾದಂತಹ ಕೆಜೆ ಜಾರ್ಜ್ ಅವರ ರೆಸಾರ್ಟ್ ಏನಿದೆಯಲ್ಲ ಈ ರೆಸಾರ್ಟ್ನಲ್ಲಿ ಶಾಸಕರನ್ನ ಇರಿಸೋದಕ್ಕೆ ಎಲ್ಲಾ ರೀತಿಯಾದಂತಹ ತಯಾರಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಕ್ಷಣ ಕ್ಷಣಕ್ಕೂ ರಾಜ್ಯಸಭೆ ಚುನಾವಣೆಯ ರಂಗು ಹೆಚ್ಚಾಗ್ತಾ ಇದೆ. ರಾಜ್ಯಸಭೆ ಅಡ್ಡ ಯಾರಿಗೆ ಕೆಡ್ಡ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಟುಸ್ ಆಗುವಂತಹ ಸಂದೇಶ ರವಾನೆ ಆಗಿದೆ. ಯಾಕಂತಂದ್ರೆ ಇತ್ತ ಎಚ್.ಡಿ. ಕುಮಾರಸ್ವಾಮಿ ಅವರು ಕಂಪ್ಲೀಟ್ ಆಗಿ ಯಾಕೋ ಸೈಡ್ಲೈನ್ ಆಗ್ತಾ ಇದ್ದಾರಾ, ಸೈಲೆಂಟ್ ಆಗಿದ್ದಾರಾ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿದೆ. ಇಲ್ಲಿ 5ನೇ ಅಭ್ಯರ್ಥಿ ಏನಿದ್ದಾರಲ್ಲ ಕುಪೇಂದ್ರ ರೆಡ್ಡಿ ಅವರನ್ನ ಗೆಲ್ಲಿಸಿಕೊಂಡು ಬರುವಂತಹ ಕಂಪ್ಲೀಟ್ ಹೊಣೆಗಾರಿಕೆ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಇದೆ. 5ನೇ ಅಭ್ಯರ್ಥಿ ಸೋಲಿಸುವ ಮೂಲಕ ಮೈತ್ರಿಗೆ ಮುಖಭಂಗ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಇತ್ತ ಕಾಂಗ್ರೆಸ್ ನಾಯಕರು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಗೇಮ್ ಪ್ಲಾನಿಂಗ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಇದು ನಿಜಕ್ಕೂ ಕೂಡ ಪ್ರತಿಷ್ಠೆಯ ಕಣ ಅಂತಾನೆ ಹೇಳಬೇಕು ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ. ಯಾಕಂತಂದ್ರೆ ಇತ್ತ ಹೈಕಮಾಂಡ್ ನಾಯಕರು ದಳಪತಿಗಳಿಗೆ ಈ ಟಾಸ್ಕ್ ಕೊಟ್ಟಿರೋದ್ರಿಂದ ಗೆಲ್ಲಿಸಲೇಬೇಕಾದಂತಹ ಕಂಪ್ಲೀಟ್ ಜವಾಬ್ದಾರಿ ಎಚ್.ಡಿ. ಕುಮಾರಸ್ವಾಮಿ ಅವ್ರ ಮೇಲಿದೆ. ಪಕ್ಷೇತರ ಮನಸ್ಸು ಬದಲಾಗದಂತೆ ನೋಡ್ಕೊಳ್ಳೋದು, ಪಕ್ಷೇತರರ ಮನಸ್ಸನ್ನ ಯಾವುದೇ ಕಾರಣಕ್ಕೂ ಕೂಡ ಬದಲಾಗಬಾರ್ದು, ಹಾಗೆ ನೋಡ್ಕೋಬೇಕಾದಂತಹ ಜವಾಬ್ದಾರಿಯೂ ಕೂಡ ಇರುವಂಥದ್ದು. 2ನೇ ಪ್ರಾಶಸ್ತ್ಯ ಮತಗಳ ಚಲಾವಣೆಯಲ್ಲಿ ಎಚ್ಚರವನ್ನ ವಹಿಸಬೇಕಾಗುತ್ತೆ. ಯಾವ ಸಂದರ್ಭದಲ್ಲಿ ಯಾವ ನಾಯಕರು ಯಾರಿಗೆ ಜೈಕಾರವನ್ನ ಹಾಕ್ತಾರೋ ಗೊತ್ತಾಗೋದಿಲ್ಲ. ಹಾಗಾಗಿ ಅಲ್ಲಿ ಒಂದು ಹದ್ದಿನ ಕಣ್ಣನ್ನ ಇಡಬೇಕಾಗತ್ತೆ. ಇನ್ನು ಕಾಂಗ್ರೆಸ್ ತನ್ನ ಮತಗಳು ಚದುರದಂತೆ ನೋಡ್ಕೊಳ್ಬೇಕಾಗಿದೆ. ಈಗಾಗಲೇ ಭಯದ ಆತಂಕದ ವಾತಾವರಣದಲ್ಲಿ ಕಂಪ್ಲೀಟ್ ಆಗಿ ಈಗ ಕಾಂಗ್ರೆಸ್ ಪಾಳೆಯ ಇರುವಂಥದ್ದು. ಯಾಕಂತಂದ್ರೆ ಈಗ ಕಾಂಗ್ರೆಸ್ ನಾಯಕರನ್ನ ಇವತ್ತು ರೆಸಾರ್ಟ್ಗೆ ಶಿಫ್ಟ್ ಮಾಡುವಂತಹ ಪ್ಲಾನ್ ಕೂಡ ಇದೆ. ಏನು ಇಂಧನ ಸಚಿವರಾದಂತಹ ಕೆಜೆ ಜಾರ್ಜ್ ಅವರ ರೆಸಾರ್ಟ್ನಲ್ಲಿ ಇರಿಸಿ ಕಂಪ್ಲೀಟ್ ಅವರನ್ನ ಬಂಧನ ಗೃಹದಲ್ಲಿ ಇಡುವಂತಹ ಪ್ಲಾನ್ ಕೂಡ ನಡೆದಿದೆ. ಯಾಕಂತಂದ್ರೆ ಇದು ಪ್ರತಿಷ್ಠೆಯ ಕಣ ಆಗಿರೋದ್ರಿಂದ ಯಾವುದೇ ರೀತಿಯಾದಂತಹ ಅಡ್ಡ ಮತದಾನ ಆಗಬಾರ್ದು. ಎಚ್.ಡಿ. ಕುಮಾರಸ್ವಾಮಿಯವರು ಒತ್ತಿರುವಂತಹ ಹೊಣೆಗಾರಿಕೆ ಇದೆಯಲ್ಲ ಅಲ್ಲಿ ಗೆಲ್ಲಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು, ಅದರಲ್ಲೂ ಕೂಡ ಮುಖ್ಯವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇದನ್ನ ಬಹಳ ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದ್ದಾರೆ. ಲೋಕಸಭೆ ಚುನಾವಣೆ ಬೇರೆ ಸಮೀಪಿಸ್ತಾ ಇದೆ. ಕೋರ್ಟ್ನಿಂದ ವ್ಯತಿರಿಕ್ತ ತೀರ್ಪು ಬಂದ್ರೆ ವಿಪಕ್ಷಗಳಿಗೆ ಅಸ್ತ್ರ ಸಿಕ್ಕಂತ ಆಗುತ್ತೆ. ಈಗಲೇ ಬಿಜೆಪಿ ಅವರನ್ನ ಹಿಡಿಯಕ್ಕಾಗ್ತಾ ಇಲ್ಲ. ಹಾಗಾಗಿ ಕೋರ್ಟ್ನಿಂದ ಏನಾದ್ರೂ ಹೇಳೋಕ್ಕಾಗಲ್ಲ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ. ವ್ಯತಿರಿಕ್ತವಾದಂತಹ ಜಡ್ಜ್ಮೆಂಟ್ ಬಂತು ಅಂತಂದ್ರೆ ಇತ್ತ ವಿಪಕ್ಷಗಳಿಗೆ ಒಂದು ರೀತಿಯಾದಂತಹ ಅಸ್ತ್ರ ಸಿಕ್ಬಿಡುತ್ತೆ. ಹಾಗಾಗಿ ಆ ಅಸ್ತ್ರವನ್ನ ನಾವು ಬಿಟ್ಕೊಡಬಾರ್ದು, ಇಲ್ಲೇನೆ ಇದನ್ನ ಮೊಟಕುಗೊಳಿಸಬೇಕು ಅನ್ನುವಂಥ ನಿಟ್ಟಲ್ಲಿ ಈಗಲೇನೆ ಪ್ರಿಕಾಷನ್ಸ್ ಅನ್ನ ತೆಗೆದುಕೊಳ್ತಾ ಇದೆ ಕಾಂಗ್ರೆಸ್ ನಾಯಕರು. ಇನ್ನು ಅಡ್ಡ ಮತದಾನ ಆದ್ರೆ
ಕೋರ್ಟ್ ಮೊರೆ ಹೋಗೋದು ಯಾಕೆ? ಅಡ್ಡ ಮತದಾನ ಆಗೋದೇ ಬೇಡ, ಈಗಲೇ ಎಲ್ಲರನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಂಡು ಏನು ಕಾಂಗ್ರೆಸ್ ನಾಯಕರು 3 ಜನ ಇದ್ದಾರೆ. ಈಗಾಗಲೇ 135 ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಿದೆ, 135 ಸ್ಥಾನ ಇದೆ. 45 ಅಂದರೆ ಆಲ್ಮೋಸ್ಟ್ ಆಲ್ ಗೆಲ್ಲಬಹುದು. ಇನ್ನು ಬಿಜೆಪಿಯಿಂದಲೂ 65 ಸ್ಥಾನದಿಂದ ಒಬ್ಬರನ್ನ ಗೆಲ್ಸ್ಕೊಂಡ್ ಬರ್ಬೋದು. ಮತ್ತು ಇತ್ತ JDSನಿಂದ ಅಖಾಡಕ್ಕೆ ಧುಮುಕಿರುವಂತಹ ಕುಪೇಂದ್ರ ರೆಡ್ಡಿಯವರ ಪರಿಸ್ಥಿತಿ ಅತಂತ್ರ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇತ್ತ ಮೈತ್ರಿ ನಾಯಕರು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಪಕ್ಷೇತರರು ಹಾಗೆ ಏನು ಕಾಂಗ್ರೆಸ್ ಶಾಸಕರ 5 ಮತವನ್ನ ಸೆಳೆಯೋದು ಈಗ ಮೇನ್ ಅಜೆಂಡಾ ಆಗಿರುವಂಥದ್ದು. ಟಾರ್ಗೆಟ್ ಇಂಪಾರ್ಟೆಂಟ್ ಆಗಿರೋದ್ರಿಂದ HD ಕುಮಾರಸ್ವಾಮಿ ಅವರು ಈಗಾಗಲೇ ಏನು ಗುರುಮಿಟ್ಕಲ್ನ ಶಾಸಕರಾಗಿರ್ಬೋದು, ದರ್ಶನ್ ಪುಟ್ಟಣ್ಣಯ್ಯ ಆಗಿರ್ಬೋದು, ಹೀಗೆ ಹಲವಾರು ನಾಯಕರಿಗೆ HD ಕುಮಾರಸ್ವಾಮಿ ಅವರು ಕರೆಯನ್ನ ಮಾಡಿದ್ರು. HD ಕುಮಾರಸ್ವಾಮಿ ಅವರು ಅಷ್ಟೇ ಅಲ್ಲದೆ ಕುಪೇಂದ್ರ ರೆಡ್ಡಿ ಅವರು ಕೂಡ ದರ್ಶನ್ ಪುಟ್ಟಣ್ಣಯ್ಯ ಅವರಿಗೆ ಕರೆ ಮಾಡಿ ಮತವನ್ನ ಚಲಾಯಿಸುವಂತಹ ಸಂದರ್ಭದಲ್ಲಿ ನಮ್ಮನ್ನು ಕೂಡ ನೆನಪಿಸ್ಕೊಳ್ಳಿ ಅಂತ ಹೇಳಿದ್ದಾರಂತೆ. ಒಟ್ಟಾರೆಯಾಗಿ ಯಾವ್ಯಾವ ಸಂದರ್ಭದಲ್ಲಿ ಏನೇನಾಗುತ್ತೋ ಗೊತ್ತಿಲ್ಲ. ಬಟ್ ಫೆಬ್ರವರಿ 27ನೇ ತಾರೀಕು ರಾಜ್ಯಸಭೆ ಚುನಾವಣೆ ನಡೆಯುತ್ತೆ. ಇತ್ತ ಕಾಂಗ್ರೆಸ್ ನಾಯಕರಿಗೆ ಒಂದು ರೀತಿಯಾದಂತಹ ತಳಮಳ ಸೃಷ್ಟಿಯಾಗಿದೆ. ಇವತ್ತು ಅಧಿವೇಶನ ಕಂಪ್ಲೀಟ್ ಆದ ನಂತರ ಆಲ್ಮೋಸ್ಟ್ ಆಲ್ ಎಲ್ಲ ನಾಯಕರನ್ನ ಅಂದ್ರೆ ಏನು ಈ ಚುನಾವಣೆ ನಡೆಯುವವರೆಗೂ ಕೂಡ KJ ಜಾರ್ಜ್ ಅವರ ಒಡೆತನದ ರೆಸಾರ್ಟ್ಗೆ ಶಿಫ್ಟ್ ಮಾಡುವಂತಹ ಸನ್ನಿವೇಶವು ಒದಗಿ ಬರಬಹುದು. ಒಟ್ಟಾರೆಯಾಗಿ ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ ರಾಜ್ಯಸಭೆ ಚುನಾವಣೆಯ ರಂಗು. ಗ್ಯಾರಂಟಿ ಪಾಳಿಯಕ್ಕೆ ಟಕ್ಕರ್ ನೀಡೋದಕ್ಕೆ ಮೈತ್ರಿಯು ಕೂಡ ನಾನಾ ತಂತ್ರವನ್ನ ರೂಪಿಸ್ತಾ ಇದೆ. ದೋಸ್ತಿಗಳ ಪಂಚವ್ಯೂಹವನ್ನ ಬೇರ್ಸೋದಕ್ಕೆ ಕಾಂಗ್ರೆಸ್ ಕೂಡ ನಾನಾ ತಂತ್ರವನ್ನ ಮಾಡ್ತಾ ಇರುವಂಥದ್ದು. ದೋಸ್ತಿ ಪ್ಲಾನ್ ಅನ್ನ ಕಂಪ್ಲೀಟ್ ಫ್ಲಾಪ್ ಮಾಡಲೇಬೇಕಾಗಿದೆ. ಅದು ಈಗ ಮೇನ್ ಅಜೆಂಡಾ ಗ್ಯಾರಂಟಿ ಕಾರ್ಯವ್ಯೂಹಕ್ಕೆ. ಹಾಗಾಗಿನೇ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಂಡು ಬರಬಾರ್ದು ಅನ್ನುವಂಥ ಒಂದು ಮೇನ್ ಅಜೆಂಡಾ ಕಾಂಗ್ರೆಸ್ ನಾಯಕರಿಗಿದ್ರೆ, ಇತ್ತ HD ಕುಮಾರಸ್ವಾಮಿ ಅವರಿಗೆ ಕಂಪ್ಲೀಟ್ ಜವಾಬ್ದಾರಿ ಇದೆ. ಹೈಕಮಾಂಡ್ ನಾಯಕರು ಭರವಸೆಯನ್ನ ಇಟ್ಟಿದ್ದಾರೆ. ಆ ಭರವಸೆಯನ್ನ ಹುಸಿ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ JDSನ ದಳಪತಿಗಳು ಬಹಳ ಕಾರ್ಯತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಬಟ್ ಎಷ್ಟೇ ವರ್ಕೌಟ್ ಮಾಡಿದ್ರೂ ಕೂಡ ಕೊನೆಯಲ್ಲಿ ಯಾರಿಗೆ ದಿಗ್ವಿಜಯದ ಮಾಲೆ ಹಾಕ್ತಾರೆ ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗುತ್ತೆ.